ಎಲ್ರು ಆರಾಮಿದ್ದೀರಾ? ಆರಾಮಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಏನು ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಏನು ಕ್ವಶನ್ ಪೇಪರ್ ಅನಾಲಿಸಿಸ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಸಿರೀಸ್ ಏನಾಗ್ತಾ ಇದೆ ನಡೀತಾ ಇದೆ ಗಣಕಯಂತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ. ಐ ಥಿಂಕ್ ಟೋಟಲ್ 9 ಕ್ಲಾಸ್ಗಳು ಆಗಿದಾವ ಅಂತ ಹೇಳಿ ಅನ್ಕೊಂತ ಇದ್ದೀನಿ. ಇದು 10ನೇ ಕ್ಲಾಸ್ ಆಗಿರ್ತದ. ಇದು 10ನೇ ಕ್ಲಾಸ್ ಏನಾಗಿರ್ತದ, ಅನಾಲಿಸಿಸ್ ಆಫ್ ಕ್ವಶನ್ ಪೇಪರ್ ಆಗಿರ್ತದ. 9ನೇ ಕ್ಲಾಸ್ ಅಲ್ಲಿ ಏನಾಗಿದೆ, ಏನು ಒಂದು ಮಿಸ್ಟೇಕ್ ಆಗಿದೆ. ಏನಂದ್ರೆ ಮಾನಿಟರಿನ ವೇಗವನ್ನ ನಾನೇನಂತ ಹೇಳಿದೆ, ಮಾನಿಟರಿನ ವೇಗವನ್ನ DPI ನಲ್ಲಿ ಅಳಿತಾರಂತ ಹೇಳಿದ್ದೆ. ಬಟ್ ಅದು DPI ಅಲ್ಲ. ಆನ್ಸರ್ ಬಂದ್ಬಿಟ್ಟು ಡಿ ಆಯ್ಕೆಗಳನ್ನ ಏನ್ ಕೊಟ್ಟಿದ್ ನೋಡ್ರಿ, ಪಿಕ್ಸೆಲ್ಗಳಲ್ಲಿ ಏನ್ ಮಾಡ್ತಾರ, ಮಾನಿಟರಿನ ವೇಗವನ್ನು ಅಳಿತಾರ. DPI ಇಲ್ಲಿ ಬರ್ತದೆ, ಇನ್ಪುಟ್ ಡಿವೈಸ್ ಅಲ್ಲಿ ಹೇಳ್ಬೇಕಾದ ಸಂದರ್ಭದಲ್ಲಿ ಬರ್ತದ. ಸೊ ಅದನ್ನ ಒಂಚೂರು ಏನ್ ಮಾಡ್ರಿ, ರೀಕರೆಕ್ಟ್ ಮಾಡ್ಕೊಡ್ರಿ. ಯಾಕಂದ್ರೆ ಆಗಿರೋ ತಪ್ಪನ್ನ ಮುಚ್ಚಾಕೋದಲ್ಲ, ಅದು ಏನ್ ತಪ್ಪಾಯ್ತು ಅಂತ ಹೇಳಿ ವಾಪಸ್ ಅದನ್ನ ಅನಲೈಸ್ ಮಾಡ್ಕೋಬೇಕಾದಂತ ಒಂದು ಸಂದರ್ಭ ಏನಾಗಿರ್ತದೆ, ತುಂಬಾ ಮುಖ್ಯವಾಗಿರ್ತದೆ. ಸೊ ಹಾಗಾಗಿ ಮಾನಿಟರಿನ ವೇಗವನ್ನ ಪಿಕ್ಸೆಲ್ಗಳಲ್ಲಿ ಅಳಿತಾರ. DPI ಯಾವ್ದ್ರಲ್ಲಿ, DPI ನ ಯಾವ ಸಾಧನದಲ್ಲಿ ಬಳಸ್ತಾರ ಅಂತ ಇಲ್ಲಿ ಇಂದಿನ ತರಗತಿಯಲ್ಲಿ ಏನ್ ಮಾಡ್ಕೊಡ್ತೀನಿ, ಹೇಳ್ಕೊಡ್ತೀನಿ. ಹಾಗಾದರೆ ಏನು ಆತ್ಮೀಯ ಶಿಕ್ಷಕರೇ, ನಿನ್ನೆ 9ನೇ ಕ್ಲಾಸ್ ಅಲ್ಲಿ, ಇಟ್ ಮೀನ್ಸ್ ಆನ್ಲೈನ್ ಸೆಷನ್ 9ನೇ ಕ್ಲಾಸ್ ನಲ್ಲಿ ಏನ್ ಮಾಡ್ಕೊಟ್ಟಿದ್ದೆ, ಟೋಟಲ್ ಇನ್ಪುಟ್ ಡಿವೈಸ್ಗಳು ಯಾವುವು, ಔಟ್ಪುಟ್ ಡಿವೈಸ್ಗಳು ಯಾವುವು, ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ಗಳು, ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೀನಿ. ಕ್ಲಿಯರ್? ಅದ್ರ ಬಗ್ಗೆ ತುಂಬಾ ಜಾಸ್ತಿ ಮಾತಾಡೋದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಒಂದು ಮಾನಿಟರಿನ ವೇಗವನ್ನ DPI ಗಳಲ್ಲಿ ಅಳಿತಾರ ಅಂತ ಹೇಳ್ಕೊಟ್ಟಿದ್ದೆ. ಸೊ ಅದು ಮಾನಿಟರಿನ ವೇಗವನ್ನ ಪಿಕ್ಸೆಲ್ಗಳಲ್ಲಿ ಅಳಿತಾರ. ಕ್ಲಿಯರ್? ಮಾನಿಟರಿನ ವೇಗವನ್ನು ಪಿಕ್ಸೆಲ್ಗಳಲ್ಲಿ ಅಳಿತಾರ. DPI ಎಲ್ಲಿ ಬಳಸ್ತಾರೆ ಸರ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ, ಇಂದಿನ ತರಗತಿಯಲ್ಲಿ ಏನ್ ಮಾಡ್ತೀನಿ, ಅದರದ್ದು ಎಕ್ಸ್ಪ್ಲೇನ್ ಅನ್ನ ಕೊಡ್ತೀನಿ. ಎರಡು ಏನು ಕೀಬೋರ್ಡ್ ಮತ್ತು ಮೌಸಿನ ಬಗ್ಗೆ ಏನ್ ಮಾಡ್ಕೊಂಡಿದ್ವಿ, ನಿನ್ನೆ ಏನು 9ನೇ ಆನ್ಲೈನ್ ಸೆಷನ್ 9ನೇ ಕ್ಲಾಸ್ ಅಲ್ಲಿ ಏನ್ ಮಾಡ್ಕೊಂಡಿದ್ವಿ, ನೋಡ್ಕೊಂಡಿದ್ವಿ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಉಳಿದಿರ್ತಕ್ಕಂಥ 4 ಏನು ಇನ್ಪುಟ್ ಡಿವೈಸ್ ಗಳ ಬಗ್ಗೆ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. 1, 2 ಆಗಿದ್ವು ಆಲ್ರೆಡಿ. ಮೂರನೇದ್ದು ಏನಾಗ್ತದ, ಸ್ಕ್ಯಾನರ್. ಮೂರನೇದ್ದು ಸ್ಕ್ಯಾನರ್ ಆಗ್ತದ. ಸೊ 4ನೇ ಡಿವೈಸ್ ಏನಾಗಿರ್ತದ, ಮೂರನೇದ್ದು ಸ್ಕ್ಯಾನರ್, 4ನೇದ್ದು ಕ್ಯಾಮರಾ. 4ನೇದ್ದು ಏನಾಗಿರ್ತದ, ಕ್ಯಾಮರಾ. ಸೊ ಅದಾದ ನಂತರದಲ್ಲಿ ಏನು ಡಿವೈಸ್ಗಳು ಬರ್ತಾವ ಅಂತಂದ್ರೆ, 5ನೇದ್ದು ಏನಾಗ್ತದ, ಏನು ಮೈಕ್ರೋಫೋನ್ ಅಂತಂದೇಳಿ ಹೇಳ್ಕೊಟ್ಟಿದ್ದೆ. 5ನೇದ್ದು ಮೈಕ್ರೋಫೋನ್ ಅಂತ ಹೇಳ್ಕೊಟ್ಟಿದ್ದೆ. ಸೊ 6ನೇದ್ದು ಏನಾಗ್ತದ, 6ನೇದ್ದು ಜಾಯ್ಸ್ಟಿಕ್ ಅಂತ ಹೇಳಿ ಹೇಳ್ಕೊಟ್ಟಿದ್ದೆ. 6ನೇದ್ದು ಜಾಯ್ಸ್ಟಿಕ್. ಅದಾದ ನಂತರದಲ್ಲಿ 7ನೇದ್ದು ಏನಾಗ್ತದ, ಏನು ಲೈಟ್ ಪೆನ್. ತುಂಬಾ ಇಂಪಾರ್ಟೆಂಟ್. ಲೈಟ್ ಪೆನ್ ಇಟ್ ಈಸ್ ಎ ಇನ್ಪುಟ್ ಡಿವೈಸಸ್ ಅಂತ ಹೇಳಿ ನಾವು ಏನ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ಕ್ಯಾಮರಾ, ಸ್ಕ್ಯಾನರ್, ಮೈಕ್ರೋಫೋನ್, ಜಾಯ್ಸ್ಟಿಕ್ ಅಂಡ್ ಲೈಟ್ ಪೆನ್. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಪ್ರಶ್ನೆ 1, ಸ್ಕ್ಯಾನರಿನ ಗುಣಮಟ್ಟವನ್ನು ಏನ್ ಮಾಡ್ತೀವಿ, ಯಾವುದರಲ್ಲಿ ಅಳತೆ ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರ, ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸ್ಕ್ಯಾನರಿನ ಗುಣಮಟ್ಟವನ್ನು ಈ ಕೆಳಗಿನ ಯಾವ ಸಾಧನದಿಂದ ಅಳಿತಾರೆ ಅಂತ ಹೇಳಿ ಕೇಳ್ತಾರೆ. ಸ್ಕ್ಯಾನರ್ನ ಗುಣಮಟ್ಟವನ್ನು ಈ ಕೆಳಗಿನ ಯಾವ ಸಾಧನದಿಂದ ಅಳೆಯುತ್ತಾರ, ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರ ಕೂಡ. ಸೊ ನಾನು ತುಂಬಾ ಪದೇ ಹೇಳ್ತಾ ಇರ್ತೀನಿ, ಈ ಮೆಜರ್ಮೆಂಟ್ ಯೂನಿಟ್ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಇರ್ತದ್ರಿ. ಅದು ಮೇನ್ ಫ್ರೇಮ್ ಗಣಕಯಂತ್ರಗಳ ವೇಗವನ್ನಾದ್ರೂ ಆಗಿರ್ಬೋದು, ಸೂಪರ್ ಗಣಕಯಂತ್ರಗಳ ವೇಗವನ್ನಾದ್ರೂ ಆಗಿರ್ಬೋದು. ಅದೇ ರೀತಿಯಾಗಿ ಏನು ಸ್ಕ್ಯಾನರಿನ ಗುಣಮಟ್ಟವನ್ನಾಗಿರ್ಬೋದು, ಮುಂದೆ ಔಟ್ಪುಟ್ ಡಿವೈಸ್ ಅಲ್ಲಿ ಬರ್ತದ ಮಾನಿಟರಿನ ಗುಣಮಟ್ಟವಾಗಿರ್ಬೋದು. ಈ 4 ಟೈಪ್ ಪ್ರಶ್ನೆ ಮೇಲೆ ಒಂದು ಪ್ರಶ್ನೆ ಏನಾಗಿರ್ತದ, ಕಂಪಲ್ಸರಿ ಆಗಿ ಬರ್ತದ. ಸೊ ಅದನ್ನ ತಿಳಿದುಕೊಳ್ತಕ್ಕಂಥ ವ್ಯವಸ್ಥೆ ಏನ್ ನೋಡ್ಬೇಕಾಗ್ತದ. ಸೊ ಹಾಗಾದ್ರೆ ಇಲ್ಲಿ ಆಯ್ಕೆಗಳನ್ನು ಕೊಡ್ತಾರೆ. ಆಯ್ಕೆ ಎ
MI PS, ಆಯ್ಕೆ ಬಿ FLO PS, ಆಯ್ಕೆ ಸಿ DPI, ಆಯ್ಕೆ ಡಿ ಫಿಕ್ಸಲ್. ಆಯ್ಕೆ ಡಿ ಏನಾಗ್ತದ ಫಿಕ್ಸಲ್. ಸೊ ಇಲ್ಲಿ ಏನ ಕ್ಲಿಯರ್ ಆಗಿ ಆನ್ಸರ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ಸ್ಕ್ಯಾನರಿನ ಗುಣಮಟ್ಟವನ್ನ ಡಾಟ್ಸ್ ಪರ್ ಇಂಚಿನಲ್ಲಿ ಏನ್ ಮಾಡ್ತಾರ ಅಳತೆಯನ್ನ ಮಾಡ್ತಾರ. ಸ್ಕ್ಯಾನರಿನ ಗುಣಮಟ್ಟವನ್ನ ಡಾಟ್ಸ್ ಪರ್ ಇಂಚಿನಲ್ಲಿ ಅಳತೆ ಮಾಡ್ತಾರ. ಅದೇ ಪಾಯಿಂಟ್ ನೀವು ಇಲ್ಲಿ ಏನ್ ಮಾಡ್ಕೊಂಡ್ಬಿಡ್ರಿ, ಸ್ಕ್ಯಾನರಿನ ಗುಣಮಟ್ಟವನ್ನ DPI ಗಳಲ್ಲಿ ಅಂದರೆ ಡಾಟ್ಸ್ ಪರ್ ಇಂಚ್, ಡಾಟ್ಸ್ ಪರ್ ಇಂಚಿನಲ್ಲಿ ಅಳಿತಾರ. ಇದನ್ನ ಫುಲ್ ಫಾರ್ಮ್ ಅನ್ನ ಲಾಸ್ಟ್ ನಡೆದಿರ್ತಕ್ಕಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಏನ್ ಮಾಡಿದಾರ, ಪ್ರಶ್ನೆನ ಕೇಳಿದ್ರ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DPI ಅಂತ ಹೇಳಿ ಕೇಳಿದ್ರು, ಡಾಟ್ಸ್ ಪರ್ ಇಂಚ್. ಹಾಗಾದ್ರೆ ಸ್ಕ್ಯಾನರ್ನಲ್ಲಿ ಎಷ್ಟು ಪ್ರಕಾರಗಳದು ಅಂತಂದೇಳಿ ನಿಮಗೆ ಪ್ರಶ್ನೆ ಬರ್ತದ. ಸ್ಕ್ಯಾನರ್ನಲ್ಲಿ 3 ಪ್ರಕಾರಗಳು. ಸ್ಕ್ಯಾನರ್ನಲ್ಲಿ ಏನಾಗಿರ್ತಾವ, 3 ಪ್ರಕಾರಗಳು ಸ್ಕ್ಯಾನರ್ನಲ್ಲಿ ಆಗಿರ್ತಾವ. ಸರ್ ಹಾಗಾದ್ರೆ ಯಾವ್ಯಾವ್ರಿ ಒಂದ್ ಸಂದರ್ಭದಲ್ಲಿ, ಒಂದನೆಯದ್ದು OCR, ಎರಡನೆಯದ್ದು OMR, ಮೂರನೆಯದ್ದು MICR. ಇದನ್ನ ಒಂದು 5 ಟೈಮ್ ಕೇಳಿದಾನ, ಇದನ್ನ ಒಂದು 5 ಟೈಮ್ ಕೇಳಿದಾನ, ಇದನ್ನ ಒಂದು 5 ಟೈಮ್ ಕೇಳಿದಾನ. ಏನು ವಿಸ್ತೃತ ರೂಪ ಏನಂತಂದೇಳಿ ತುಂಬಾ ಸಾರಿ ಕೇಳಿದಾನ. ಮೈಂಡ್ ಅಲ್ಲಿ ಇರ್ಬೇಕಾಗ್ತದ. OCR, OMR, MICR. OCR ಅಂತಂದ್ರ ಆಪ್ಟಿಕಲ್ ಏನು ಕ್ಯಾರೆಕ್ಟರ್, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಫೈನಲ್ ಆಗಿ ತಗೊಂಡ್ಬಿಡ್ರಿ. ಯಾಕಂದ್ರ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ OCR ಫುಲ್ ಫಾರ್ಮ್ ಏನಂತ ತೋರಿಸ್ತಾ ಇದೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ತೋರಿಸ್ತಾ ಇದೆ. ಅದಾದ ನಂತರದಲ್ಲಿ OMR ಫುಲ್ ಫಾರ್ಮ್ ಏನಾಗ್ತದ, ಇಂಪಾರ್ಟೆಂಟ್ ಆಗ್ತದ. OMR ಅಂದ್ರ ಸೇಮ್ ಆಪ್ಟಿಕಲ್ ಮಾರ್ಕ್ ರೆಕಗ್ನೈಸೇಷನ್, ಅಂತಂದೇಳಿ ಆಗ್ತದ. ಅದಾದ ನಂತರದಲ್ಲಿ MICR ಅಂತಂದೇಳಿ ಬರ್ತದ. ಇಲ್ಲಿ ಬರೆದು ಬಿಡ್ತೀನಿ ಅವನ್ನ. 5ನೇದ್ದು ಏನಂತ ಬರ್ಕೊಂಡಿದ್ರಿ, 5ನೇದ್ದು ಮೈಕ್ರೋಫೋನ್ ಅಂತಂದೇಳಿ ಬರ್ಕೊಂಡಿದ್ವಿ, ಮೈಕ್ರೋಫೋನು. 6ನೇಯದ್ದು ಜಾಯ್ಸ್ಟಿಕ್. ತುಂಬಾ ಸಾರಿ ಪ್ರಶ್ನೆ ಕೇಳಿದಾನ. ಜಾಯ್ಸ್ಟಿಕ್ ಇಟ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಏನು ಇನ್ಪುಟ್ ಡಿವೈಸಸ್ ಅಂತ ಹೇಳಿ ನಾವು ಕರಿತಾ ಇದೀವಿ. ಜಾಯ್ಸ್ಟಿಕ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್ ಅಂತ ಹೇಳಿ ಕರಿತಾ ಇದೀವಿ. ಇರ್ಲಿ, ಎಲ್ಲಿ ಕಾನ್ಸೆಪ್ಟ್ ನಿಂತ್ಕೊಂಡಿತ್ತ, ಜಾಯ್ಸ್ಟಿಕ್ ಮತ್ತೆ ಲೈಟ್ ಪಿನ್ ಅಲ್ಲದು, ಪೆನ್, ಲೈಟ್ ಪೆನ್ ಕ್ಲಿಯರ್. ಜಾಯ್ಸ್ಟಿಕ್ ಲೈಟ್ ಪೆನ್ ಕ್ಲಿಯರ್ ಅಲ್ಲಿ ಇರ್ತದ. OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್, OMR ಆಪ್ಟಿಕಲ್ ಮಾರ್ಕ್ ರೆಕಗ್ನೈಸೇಷನ್, MICR ಅಂತ ಹೇಳಿ ಬರ್ತದ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್,
ತುಂಬಾ ಸಾರಿ ಫುಲ್ ಫಾರ್ಮ್ ಅನ್ನ ಕೇಳಿದಾನ, ಜಾಗ್ರತೆಯಲ್ಲಿ ಇರ್ಬೇಕ. ಇಲ್ಲಿ ಏನ್ ಮಾಡಿಬಿಡ್ತಾನ, ಆಪ್ಟಿಕಲ್ ಕ್ಯಾರೆಕ್ಟರ್ಸ್ ಅಂತ ಕೊಟ್ಬಿಡ್ತಾನ. ಕ್ಲಿಯರ್? ಆಪ್ಟಿಕಲ್ ಕ್ಯಾರೆಕ್ಟರ್ಸ್ ಅಂತ ಕೊಟ್ಬಿಡ್ತಾನೆ. ಇಲ್ಲಿ ಎಸ್ ಕೊಡ್ತಾನ. ಸೊ ಎಸ್ ಅಲ್ಲ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ನಿಮಗೆ ಏನು ಆಮೇಲೆ ಎಲ್ಲಾ ಕ್ಲಾಸಸ್ ಅನ್ನ ಮುಗಿದಾದ ನಂತರ ಒರಿಜಿನಲ್ ಪೇಪರ್ ಅನ್ನು ನಾನು ಒರಿಜಿನಲ್ ಕ್ವಶನ್ ಪೇಪರ್ ಅನ್ನು ಏನ್ ಮಾಡ್ತೀನಿ, ಸ್ಕ್ಯಾನ್ ಮಾಡಿ ಒಂದು PDF ಥ್ರೋ ಮಾಡಿ ಆ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಸ್ ಮಾಡ್ತೀನಿ. ಈಸ್ ಇಟ್ ಕ್ಲಿಯರ್? ಅದಾದ ನಂತರದಲ್ಲಿ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್, ಆಪ್ಟಿಕಲ್ ಮಾರ್ಕ್ ರೆಕಗ್ನೈಸೇಷನ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಫುಲ್ ಫಾರ್ಮ್ ಆಗಿರ್ತದ. ಸ್ಕ್ಯಾನರ್ನಲ್ಲಿ ಟೋಟಲ್ 3 ಪ್ರಕಾರಗಳಿದಾವ. ಸ್ಕ್ಯಾನರಿನ ಗುಣಮಟ್ಟವನ್ನ ಡಾಟ್ಸ್ ಪರ್ ಇಂಚ್, ಸ್ಕ್ಯಾನರಿನ ಗುಣಮಟ್ಟವನ್ನು ಏನ್ ಮಾಡ್ತೀವಿ, ಡಾಟ್ಸ್ ಪರ್ ಇಂಚ್ ನಲ್ಲಿ ಅಳತೆ ಮಾಡ್ತೀವಿ. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್, ಆಪ್ಟಿಕಲ್ ಮಾರ್ಕ್ ರೆಕಗ್ನೈಸೇಷನ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸರ್ ಹಾಗಾದ್ರೆ ಯಾವ್ದಾವ್ದನ್ನ ಎಲ್ಲೆಲ್ಲಿ ಬಳಸ್ತಾರ ಅಂತ ಹೇಳಿ ತುಂಬಾ ಸಾರಿ ಪ್ರಶ್ನೆ ಕೇಳಿದನ್ನ, OCR ಅನ್ನ ಮುದ್ರಿತ ಪಠ್ಯವನ್ನ ಗ್ರಹಿಸಲು, OCR ಅನ್ನ ಮುದ್ರಿತ ಪಠ್ಯವನ್ನ ಗ್ರಹಿಸಲು ಬಳಸುತ್ತಾರೆ. OCR ಅನ್ನ ಮುದ್ರಿತ ಪಠ್ಯವನ್ನ ಗ್ರಹಿಸಲು ಬಳಸುತ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಪ್ರಶ್ನೆಯನ್ನ ಕೇಳಿದ್ದ, OMR ಅನ್ನ ಈ ಕೆಳಗಿನ ಯಾವ ಒಂದು ಕ್ಷೇತ್ರದಲ್ಲಿ ಬಳಸ್ತಾರ ಅಂತ ಹೇಳಿ ಕೇಳಿದ್ದ, ಏನು ಬಹು ಆಯ್ಕೆಯ ಏನು ಉತ್ತರ ಪ್ರತಿಗಳನ್ನ, ಬಹು ಆಯ್ಕೆಯ ಉತ್ತರ ಪ್ರತಿಗಳನ್ನ ಸ್ಕ್ಯಾನ್ ಮಾಡಲು ಏನ್ ಮಾಡ್ತಾರ, ಬಳಸಲಾಗುತ್ತದ. ಅದೇ ರೀತಿಯಾಗಿ ಇದ್ರ ಮೇಲೆ ತುಂಬಾ ಸಾರಿ ಪ್ರಶ್ನೆ ಆಗ್ತಾ ಇದೆ. ಬ್ಯಾಂಕಿನ DDಗಳಲ್ಲಿ ಅಥವಾ ಚೆಕ್ಗಳಲ್ಲಿ ಈ ಕೆಳಗಿನ ಯಾವುದನ್ನ ಬಳಸ್ತಾರಂತ ಏನ್ ಮಾಡಿದ್ದ, ಪ್ರಶ್ನೆಯನ್ನ ಕೇಳಿದ್ದ. ಬ್ಯಾಂಕಿನ DD ಅಥವಾ ಚೆಕ್ಕಿನಲ್ಲಿ MICR ಅನ್ನ ಬಳಸ್ತಾರೆ. ಬ್ಯಾಂಕಿನ DD ಅಥವಾ ಚೆಕ್ಕಿನಲ್ಲಿ ಬ್ಯಾಂಕಿನ DD ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಹೇಳಿ ಕರಿತೀವಿ ನಾವು. DD ಫುಲ್ ಫಾರ್ಮ್ ಡಿಮ್ಯಾಂಡ್ ಡ್ರಾಫ್ಟ್. ಬ್ಯಾಂಕಿನ DDಗಳಲ್ಲಿ ಹಾಗೂ ಚೆಕ್ಗಳಲ್ಲಿ ಏನ್ ಮಾಡ್ತಾರ, ಏನು MICR ಅನ್ನ ಬಳಸ್ತಾರ. ಇದಲ್ದನೆ ಇನ್ನೊಂದು ಟೈಪ್ ಪ್ರಶ್ನೆ ಬಂದಿತ್ತು. ಬಾರ್ ಕೋಡ್ ಏನಾಗ್ತದ, ರೀಡರ್ ಆಗ್ತದ. ಅದು 8ನೇ ಇನ್ಪುಟ್ ಡಿವೈಸ್. ಬಾರ್ ಕೋಡ್ ರೀಡರ್, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸ್. ಯಾವ ಟೈಪ್ ಪ್ರಶ್ನೆ ಕೇಳಿದ್ದ ಅಂತಂದ್ರ, ಏನು ಅಂಗಡಿಗೆ ಹೋದಂತ ಸಂದರ್ಭದಲ್ಲಿ ಅಥವಾ ಒಂದು ವಸ್ತುವಿನ ಮೇಲೆ ಗೆರೆಗಳ ರೂಪದಲ್ಲಿ ಮುದ್ರಿತವಾದ ವಿಷಯವನ್ನ ಸ್ಕ್ಯಾನ್ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸ್ತಾರಂತ ಕೇಳಿದ್ದ, ಅಲ್ಲಿ ಬಾರ್ ಕೋಡ್ ರೀಡರ್. ಬಾರ್ ಕೋಡ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದ. ಈ ಟೈಪ್ ಆಗಿ ಗೆರೆ ರೂಪದಲ್ಲಿ ಏನ್ ಮಾಡಿರ್ತಾರ, ಏನೋ ಒಂದು ಪಠ್ಯವನ್ನ ಏನ್ ಮಾಡಿರ್ತಾರ, ಮುದ್ರಿತ ಮಾಡಿರ್ತಾರ. ಆ ಬಾರ್ ಕೋಡ್ ರೀಡರ್ ನ ನೀವೇನು ಸ್ಕ್ಯಾನ್ ಮಾಡಿದಂತ ಸಂದರ್ಭ ನಿಮ್ಗೆ ಬೆಸ್ಟ್ ಅರ್ಥ ಆಗ್ಬೇಕಂದ್ರ, ನೀವು ಯಾವ್ದೋ ಒಂದು ರಿಲಯನ್ಸ್ ಮಾರ್ಟ್ಗೆ ಹೋಗಿರ್ತೀರಿ ಅಥವಾ ದೊಡ್ಡ ಮಾಲ್ಗಳಿಗೆ ಹೋದಂತ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ವಸ್ತುಗಳನ್ನ ಏನ್ ಮಾಡ್ತಾರ, ಸ್ಕ್ಯಾನ್ ಮಾಡ್ಬೇಕಾದ ಸಂದರ್ಭದಲ್ಲಿ ಏನ್ ಮಾಡಿರ್ತಾರ, ಬಾರ್ ಕೋಡ್ ರೀಡರ್ ಗಳನ್ನ ಏನ್ ಮಾಡಿರ್ತಾರ, ಬಳಸಿರ್ತಾರ. ಬಾರ್ ಕೋಡ್ ರೀಡರ್ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ಇದು ಸ್ಕ್ಯಾನರ್ ಆಗಿರ್ತದ. ಸ್ಕ್ಯಾನರ್ ಅಂದ್ರೆ ಬೇರೆ ಏನಲ್ಲ, ಮುದ್ರಿತ ಪಠ್ಯಗಳನ್ನ ಏನು ಸಂಗ್ರಹಿಸಿಕೊಂಡು ಅಥವಾ ಸ್ಕ್ಯಾನ್ ಮಾಡಿಕೊಂಡು ಗಣಕಯಂತ್ರಕ್ಕೆ ಒದಗಿಸುವಂತ ಕಾರ್ಯವನ್ನ ಯಾವ ಮಾಡ್ತಾವ, ಸ್ಕ್ಯಾನರ್ಗಳು ಮಾಡ್ತಾವ. ಇದ್ರ ಮೇಲೆ ತುಂಬಾ ಸಾರಿ ಪ್ರಶ್ನೆ ಆಗ್ತಾ ಇದೆ. ಸ್ಕ್ಯಾನರಿನ ಗುಣಮಟ್ಟವನ್ನ, ವೇಗ ಅಲ್ಲ, ಗುಣಮಟ್ಟ. ಕ್ಲಿಯರ್? ಸ್ಕ್ಯಾನರಿನ ಗುಣಮಟ್ಟವನ್ನು ಏನ್ ಮಾಡ್ತಾರ, ಡಾಟ್ಸ್ ಪರ್ ಇಂಚಿನಲ್ಲಿ ಏನ್ ಮಾಡ್ತಾರ, ಅಳತೆ ಮಾಡ್ತಾರ. ಇದರಲ್ಲಿ 3 types ಆಫ್ ಸ್ಕ್ಯಾನರ್ಸ್ ಆರ್ ದೇರ್. One is OCR, another one is OMR, another one is MICR. Optical character recognition, optical mark recognition, magnetic ink character recognition ಎಂಬುದು ಏನಾಗ್ತದ,
ತುಂಬಾ ಇಂಪಾರ್ಟೆಂಟ್ ಆಗ್ತದ. ಸೊ OCR ನ ಎಲ್ಲಿ ಬಳಸ್ತಾರ್ರಿ ಅಂತಂದ್ರ ಮುದ್ರಿತ ಪಠ್ಯವನ್ನ ಗ್ರಹಿಸಲು ಏನ್ ಮಾಡ್ತಾರ ಬಳಸ್ತಾರ. ನೀವ್ ಯಾರಾದ್ರೂ GPSTR ಏನು ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಏನು ಡಿಸ್ಕ್ರಿಪ್ಟಿವ್ ಟೈಪ್ ಏನಾದ್ರೂ ನೀವು ಆನ್ಸರ್ ನ ಬರೆದಿರ್ತಿರಲ್ಲ ಆ ಪತ್ರಿಕೆಯನ್ನ, ಆ ಪತ್ರಿಕೆಯಲ್ಲಿ ಎಲ್ಲಿ ಸ್ಕ್ಯಾನ್ ಆಗ್ತದ ಅಂದ್ರ OCR ಮೂಲಕ ಸ್ಕ್ಯಾನ್ ಆಗ್ತದ. ಅದೇ ರೀತಿಯಾಗಿ ನೀವು PSI ಹಾಗೂ KS ಈ ರೀತಿಯಾಗಿ ವಿವರಣಾತ್ಮಕ ಪತ್ರಿಕೆಗಳನ್ನು PSI ದಲ್ಲಿ ಫಸ್ಟ್ ಪೇಪರ್ ನೀವು ಬರೆದಿರ್ತೀರಿ, ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಆನ್ಸರ್ ಅನ್ನ ಬರೆದಿರ್ತೀರಿ. ವಿವರಣಾತ್ಮಕ ಆನ್ಸರ್ ಅನ್ನ ಬರೆದ ಸಂದರ್ಭದಲ್ಲಿ ಏನ್ ಮಾಡ್ತಾರ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಎಂಬ ಒಂದು ಸ್ಕ್ಯಾನರ್ ನ ಮೂಲಕ ನಿಮ್ಮ ಉತ್ತರವನ್ನ ಏನ್ ಮಾಡ್ತಾರ ಮೌಲ್ಯಮಾಪನ ಮಾಡ್ತಾರ. ಅದಾದ ನಂತರದಲ್ಲಿ OMR ನಿಮ್ಗೆಲ್ಲ ಗೊತ್ತಿದೆ, ಮಲ್ಟಿಪಲ್ ಚಾಯ್ಸ್ ಏನು ಅದು ಪ್ರತಿ ಇರ್ತದಲ್ರಿ, ಅಲ್ಲಿ OMR ಪ್ರತಿ ಅಂತ ಹೇಳಿ ಆಟೋಮೆಟಿಕ್ ಅದ್ರ ಮೇಲೆ ಹಾಕಿಬಿಟ್ಟಿರ್ತಾರ. ಆಪ್ಟಿಕಲ್ ಮಾರ್ಕ್ ರೀಡರ್ ರೀ, ಅದು ಮಾರ್ಕಪ್ ಅಂತ ಒಂದೇ ಹಾಕಿ ಕೊಟ್ಟಿರ್ತಾನ, ಮಾರ್ಕಪ್ ಅಲ್ರಿ ಅದು ಆಪ್ಟಿಕಲ್ ಮಾರ್ಕ್ ರೀಡರ್. ಮತ್ತೆ ಇನ್ನೊಂದು ಬರ್ತದೆ ಅಲ್ಲಿ HTML ಅಂತ ಹೇಳಿ ಬರ್ತದೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಬರ್ತದೆ, ಅಲ್ಲಿ ಅದು ಮಾರ್ಕಪ್ ಅಂತ ಹಾಕ್ಬೇಕ, ಇಲ್ಲಿ ಕೇವಲ ಮಾರ್ಕ್ ಅಂತ ಹಾಕ್ಬೇಕು. ಅದಾದ ನಂತರ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಹೇಳಿ ಬರ್ತದೆ. ಸೊ ಇದನ್ನ ಬ್ಯಾಂಕಿನ DD ಡಿಮ್ಯಾಂಡ್ ಡ್ರಾಫ್ಟ್ ಹಾಗೂ ಚೆಕ್ ಗಳಲ್ಲಿ ಏನ್ ಮಾಡ್ತಾರ ಬಳಸ್ತಾರ. ಈ 3 ಟೈಪ್ ಪ್ರಶ್ನೆಗಳನ್ನ ಬಿಟ್ಟು ಇಲ್ಲಿ ಹೋಗಿ ಕುಂತ್ಕೊಂಡಿದ್ದಾನ ಏನು ನೀವು ಬಾರ್ ಕೋಡ್ ಲೈನ್ ಗಳನ್ನ ಸ್ಕ್ಯಾನ್ ಮಾಡಲು ಈ ಕೆಳಗಿನ ಯಾವ ಸಾಧನವನ್ನು ಬಳಸುತ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾನ. ಅಂತ ಸಂದರ್ಭದಲ್ಲಿ ನೀವೇನನ್ನ ಆನ್ಸರ್ ಹಾಕ್ಬೇಕಂದ್ರ ಬಾರ್ ಕೋಡ್ ರೀಡರ್ ಎಂಬ ಒಂದು ಆಯ್ಕೆಯಲ್ಲಿರ್ತಕ್ಕಂಥ ಆನ್ಸರ್ ಅನ್ನ ಹಾಕ್ಬೇಕಾಗ್ತದ. ಅದಾದ ನಂತರದಲ್ಲಿ ಇಲ್ಲೊಂದು ಕ್ಯಾಮರಾ ಅಂತ ಇದೆ, ಕ್ಯಾಮ್ರಾ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್ ಆಗಿರ್ತದ. ಅದರಲ್ಲಿ ಟೋಟಲ್ 3 ಟೈಪ್ ಕ್ಯಾಮ್ರಾಗಳು ಏನ್ ಮಾಡ್ತಾ ಇರ್ತಾವ ಬರ್ತಾವ. ಒಂದು ವೆಬ್ ಕ್ಯಾಮ್ರಾ ಕ್ಲಿಯರ್, ಒಂದು ವೆಬ್ ಕ್ಯಾಮ್ರಾ. ಎರಡನೆಯದು ಡಿಜಿಟಲ್ ಕ್ಯಾಮರಾ. ಮೂರನೆಯದ್ದು CCTV ಫುಲ್ ಫಾರ್ಮ್ ಅನ್ನ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್. ಏನು ನೀವೇನು ಪರೀಕ್ಷೆನ ಬರೆದಿದ್ದೀರಲ್ಲ ಅದರಲ್ಲಿ CCTV ಫುಲ್ ಫಾರ್ಮ್ ಅನ್ನ ಕೇಳಿದಾನ. ನೋಡ್ರಿ ಅದು ಕ್ಲಿಯರ್ ಆಗಿರ್ತದ. ಇನ್ನೊಂದು ATM ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ATM ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ಕೆಲವೊಂದಿಷ್ಟು ಪ್ರೊಸೆಸ್ ಅಲ್ಲಿ ATM ಏನಾಗ್ತದ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ಗಳು ಆಗಿರ್ತಾವ. ಅದನ್ನ ನೋಡೋಣ ಮತ್ತೆ ನೆಕ್ಸ್ಟ್. ಕೆಲವೊಂದಿಷ್ಟು ಸಮಯದಲ್ಲಿ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಆಗಿ ಕಾರ್ಯ ಮಾಡುತ್ತೆ. ಯಾಕಂದ್ರೆ ನಾವೊಂದು ಕಾರ್ಡ್ ಅನ್ನ ಕೊಟ್ಟಿರ್ತೀವಿ, ಅಲ್ಲಿ ಸ್ಕ್ಯಾನ್ ಮಾಡ್ಕೋತದ, ವಾಪಸ್ ನಮಗೆ ಏನಾಗ್ತದ ಅದು ಹಣವನ್ನು ಕೊಡ್ತದ. ಒಂದು ಮಾಹಿತಿ ಪ್ರಕಾರ ATM ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ATM ನ ಫುಲ್ ಫಾರ್ಮ್ ಕೇಳಿದ್ರು. ಏನು 9ನೇದು ಏನಾಗ್ತದ ATM ನ ಫುಲ್ ಫಾರ್ಮ್ ಆಟೋಮೇಟೆಡ್ ATM. ಯಾವುದನ್ನು ಬಿಡಂಗಿಲ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲದನ್ನು ಇಂಪಾರ್ಟೆಂಟ್ ಆಗ್ತದೆ. ನೀವ್ ಯಾರು ಅನ್ಕೊಂಡಿದ್ರಿ ಸಿಮ್ ಅನ್ನ ಫುಲ್ ಫಾರ್ಮ್ ಕೇಳ್ತಾರ ಅಂತಂದೇಳಿ? ಸಿಮ್ ಫುಲ್ ಫಾರ್ಮ್ ಲಾಸ್ಟ್ ಟೈಮ್ ಕೇಳಿದ್ರು, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಅಂತಂದೇಳಿ, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಅಂತಂದೇಳಿ ಕೇಳ್ತಾರ. ATM ಫುಲ್ ಫಾರ್ಮ್ ಆಟೋಮೇಟೆಡ್, ನಾವು ಆಟೋಮೆಟಿಕ್ ಅನ್ಕೊಂಡಿದ್ದೀವ್ರಿ, ಆಟೋಮೇಟೆಡ್ ಟೆಲ್ಲರ್ ಮಷೀನ್, ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅಂತಂದೇಳಿ ನಾವು ATM ನ ಫುಲ್ ಫಾರ್ಮ್ ಅನ್ನ ಕರಿತೀವಿ. ಸೊ ಅದಾದ ನಂತರದಲ್ಲಿ ಕ್ಯಾಮ್ರಾವನ್ನ ನೋಡ್ತಾ ಇದ್ವಿ. ಇದರಲ್ಲಿ ಒಂದು ವೆಬ್ ಕ್ಯಾಮ್ರಾ, ಇನ್ನೊಂದು ಡಿಜಿಟಲ್ ಕ್ಯಾಮ್ರಾ, ಇನ್ನೊಂದು CCTV. ಹಿಂಗಾದ್ರೂ ಕೇಳ್ಬೋದ್ರಿ, CCTV ಇಟ್ ಇಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ಕ್ಲಿಯರ್? CCTV ಇಟ್ ಇಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್ ಅಂತ ಹೇಳಿ ಕರಿತಾ ಇದೀವಿ. ಸೊ CCTV ಫುಲ್ ಫಾರ್ಮ್ ಅನ್ನ ಲಾಸ್ಟ್ ಟೈಮ್ ಕೇಳಿದ್ರು. CCTV ಫುಲ್ ಫಾರ್ಮ್ ಇಂದ ಬರೀತಿ ನೋಡ್ರಿ, ಬರ್ಕೊಂಡ್ಬಿಡ್ರಿ. CCTV ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ CCTV ಟಿವಿ ಸೇರಿ ಒಂದು ಆಯ್ಕೆರಿ. ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಇಟ್ ಈಸ್ ಎ ಫುಲ್ ಫಾರ್ಮ್ ಆಫ್ CCTV. ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ ಕರಿತಾ ಇದೀವಿ. ಇದು ಫುಲ್ ಫಾರ್ಮ್ ಆಫ್ CCTV. ಟೋಟಲ್ ಕ್ಯಾಮ್ರಾದಲ್ಲಿ ಏನು 3 ಪ್ರಕಾರಗಳು ಇರ್ತಾವ.
ವೆಬ್ ಕ್ಯಾಮ್ರಾ, ಡಿಜಿಟಲ್ ಕ್ಯಾಮ್ರಾ ಮತ್ತು CCTV. ಇಲ್ಲಿ ಒಂದು ಪ್ರಶ್ನೆ ಏನಾಗ್ತದ, ತುಂಬಾ ಇಂಪಾರ್ಟೆಂಟ್ ಆಗ್ತದ. ಇದನ್ನ ನಾನು ರಬ್ ಮಾಡ್ತೀನಿ, ಇಲ್ಲಿ ಬೇರೆ ಪದಗಳನ್ನ ಹಾಕ್ತೀನಿ, ಬರ್ಕೊಂಡ್ಬಿಡ್ರಿ. ಕ್ಯಾಮ್ರಾದ ಗುಣಮಟ್ಟವನ್ನು ಈ ಕೆಳಗಿನ ಯಾವ ಸಾಧನದಿಂದ ಅಳಿತಾರ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾನ. 4 ಆಯ್ಕೆಗಳನ್ನು ಹೊಸದಾಗಿ ಕೊಡ್ತಾ ಇದ್ದೀನಿ, ದಯವಿಟ್ಟು ಪ್ರಶ್ನೆಯನ್ನ ಬರ್ಕೊಳ್ರಿ. ಯಾಕಂದ್ರ ಸುಮ್ನೆ ಕುಂತು ಕ್ಲಾಸ್ ನೋಡಿದ್ರೆ ನಿದ್ದೆ ಬರ್ತದ, ಹೌದೇನಲ್ಲ? ಆದ್ರೆ ನನ್ನ ಕ್ಲಾಸ್ ನೋಡುವಂತ ಸಂದರ್ಭದಲ್ಲಿ ನಿಮ್ಗೆ ಯಾರಿಗೂ ನಿದ್ದೆ ಬರ್ತಾ ಇಲ್ಲ ಎಂಬ ಒಂದು ಭಾವನೆಯಿಂದ ನಾನು ಕ್ಲಾಸನ್ನ ಮಾಡ್ತಾ ಇದ್ದೀನಿ. ಯಾರು ಒಬ್ಬ ಹಾಡುಗಾರ ಹೇಳ್ತಾರೆ, ಎದೆ ತುಂಬಿ ಆಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಂದು ನೀವು, ಅಥವಾ ಅಲ್ಲಿ ನೀವು. ಅದೇ ಸೇಮ್ ಸಿಚುವೇಶನ್, ಎದೆ ತುಂಬಿ ಆಡುವೆನು ಇಂದು ನಾನು, ಮನವಿಟ್ಟು ಕೇಳ್ತಿರೋ ಏನು ಕೇಳ್ತಾ ಇಲ್ಲ ಗೊತ್ತಿಲ್ಲ ಅಂತಂದು ಹೇಳ್ತಾನೆ. ಆದ್ರೂ ಆಡುವುದು ಅನಿವಾರ್ಯ, ಕರ್ಮ ಏನಾಗಿ ಅಂತಂದು ಹೇಳ್ತಾ ಇದ್ದೇನೆ. ಸೊ ನೀವು ಕ್ಲಾಸ್ ಅನ್ನ ಸರಿಯಾಗಿ ಕೇಳ್ತಾ ಇದ್ದೀರೋ ಇಲ್ಲ ಅಂತಂದೇಳಿ ಗೊತ್ತಿಲ್ಲ, ಆದ್ರೆ ಹೇಳೋತಕ್ಕಂತ ಒಂದು ಏನು ಕರ್ತವ್ಯ ಏನಾಗಿರ್ತದ, ನಂದಾಗಿರ್ತದ. ಸೊ ನನ್ನ ಹೇಳಿದ ಮಾತಿನಂತೆ ಟೋಟಲ್ 50 ಕ್ಲಾಸ್ಗಳನ್ನ ಮುಗಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಸೊ ಅದ್ರ ಪ್ರಕಾರ ನಾನು ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಕ್ಯಾಮ್ರಾದ ಗುಣಮಟ್ಟವನ್ನ ಈ ಕೆಳಗಿನ ಯಾವ ಸಾಧನದಿಂದ ಅಳಿತಾರೆ ಅಂತ ಹೇಳಿ ಕೇಳ್ತಾನ. ಆಯ್ಕೆ ಎ DPI ಅಂತಂದೇಳಿ ಬರ್ತದ. ಆಯ್ಕೆ ಎ DPI ಅಂತ ಬರ್ತದ. ಆಯ್ಕೆ ಬಿ MP ಅಂತ ಬರ್ತದ. ಆಯ್ಕೆ ಸಿ FLOPS ಅಂತ ಬರ್ತದ. ಆಯ್ಕೆ ಡಿ ಪಿಕ್ಸೆಲ್ಗಳಂತ ಬರ್ತದ. ಆನ್ಸರ್ ಪಿಕ್ಸೆಲ್ಗಳಂತಂದೇಳಿ ಬರ್ತದ. ಕ್ಯಾಮ್ರಾದ ಗುಣಮಟ್ಟವನ್ನ ಈ ಕೆಳಗಿನ ಯಾವ ಸಾಧನದಿಂದ ಅಳಿತಾರ ಅಂತಂದೇಳಿ ಪ್ರಶ್ನೆ ಕೇಳಿದನ. ಸೊ ನಿಮ್ಗೆ ಇದೇನಾಗಿರ್ತದ, ಆನ್ಸರ್ ಗೊತ್ತಿರ್ತದ ಅಂತಂದೇಳಿ ಅನ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾದ ಗುಣಮಟ್ಟವನ್ನ ಮೆಗಾ ಪಿಕ್ಸೆಲ್ಗಳಲ್ಲಿ ಅಳೆಯುತ್ತಾರ. ಮೆಗಾ ಪಿಕ್ಸೆಲ್ಗಳಲ್ಲಿ ಏನ್ ಮಾಡ್ತಾರ, ಕ್ಯಾಮ್ರಾದ ಗುಣಮಟ್ಟವನ್ನ ಅಳತೆ ಮಾಡ್ತಾರ. MP ಅಂದ್ರ ಮೆಗಾ ಪಿಕ್ಸೆಲ್. ಒಂದು ಟೈಮ್ ಅದೇ ಫುಲ್ ಫಾರ್ಮ್ ಅನ್ನ ಕೇಳಿ. ಕ್ಲಿಯರಾ? MP ಅಂದ್ರ ಮೆಗಾ ಪಿಕ್ಸೆಲ್. ಕ್ಯಾಮ್ರಾದ ಗುಣಮಟ್ಟವನ್ನ ಈ ಕೆಳಗಿನ ಯಾವ ಸಾಧನದಿಂದ ಅಳಿತಾರ ಅಂತ ಪ್ರಶ್ನೆ ಮಾಡಿದ್ದ. MP ಅಂದ್ರ ಮೆಗಾ ಪಿಕ್ಸೆಲ್. ಇಷ್ಟ ಏನಾಗಿರ್ತದ, ಕ್ಯಾಮ್ರಾದ ಬಗ್ಗೆ ಆಗಿರ್ತದ. ಕ್ಯಾಮ್ರಾದಲ್ಲಿ 3 ಪ್ರಕಾರಗಳಿದಾವ. ಒಂದು ವೆಬ್ ಕ್ಯಾಮ್ರಾ, ಇನ್ನೊಂದು ಡಿಜಿಟಲ್ ಕ್ಯಾಮ್ರಾ, ಇನ್ನೊಂದು CCTV ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ತುಂಬಾ ಸಾರಿ CCTV ಫುಲ್ ಫಾರ್ಮ್ ಅನ್ನ ಕೇಳಿದಾನ. ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಅಂತಂದೇಳಿ ಹೇಳ್ತಾ ಇದ್ದೀನಿ. ಅದಾದ ನಂತರದಲ್ಲಿ ಇಲ್ಲಿ 5ನೇದು ಮೈಕ್ರೋಫೋನ್ ಅಂತಂದೇಳಿ ಏನು ಕೊಡ್ತಾ ಇದ್ದಾನ. ಮೈಕ್ರೋಫೋನ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ಮೈಕ್ರೋಫೋನ್ ಅಂತಂದ್ರೆ ಇಲ್ಲಿ ಏನಾದ್ರು ಭಾಷಣಕಾರರು ಅಥವಾ ಆನ್ಲೈನ್ ತರಗತಿಯಲ್ಲಿ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಏನ್ ಮಾಡಿರ್ತಾರೆ, ಈ ಕಿವಿಯಿಂದ ಒಂದು ಮೈಕ್ರೋಫೋನ್ ಬಂದಿರ್ತದೆ. ಈಸ್ ಇಟ್ ಕ್ಲಿಯರ್? ಇಲ್ಲಿ ಏನಿರ್ತದ, ಸ್ಪೀಕರ್ ಇರ್ತದ. ಆ ಸ್ಪೀಕರ್ ನಾವೇನು ಧ್ವನಿಯ ರೂಪದ ಮಾಹಿತಿಯನ್ನ ಏನ್ ಮಾಡ್ತದ, ಅಲ್ಲಿ ಶಬ್ದ ರೂಪದ ಏನು ನಾವೇನು ಮಾತಾಡಿರ್ತಕ್ಕಂತ ಅಂಶವನ್ನ ಏನ್ ಮಾಡ್ತದ, ಸ್ಪೀಕರಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತದ. ಅದು ಮೈಕ್ರೋಫೋನ್. ಇಲ್ಲಿ ಬಾಯಿ ಹತ್ರ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಈಸ್ ಇಟ್ ರೈಟ್? ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಮೈಕ್ರೋಫೋನ್. ಇದು ಇನ್ಪುಟ್ ಡಿವೈಸ್ಗೆ ಉದಾಹರಣೆ ಆಗಿರ್ತದ. ಅದೇ ರೀತಿಯಾಗಿ ಜಾಯ್ಸ್ಟಿಕ್ ಅಂತ ಹೇಳಿ ಬರ್ತದ. ಇದು ಒಂದು ಗೇಮಿಂಗ್ ಡಿವೈಸ್ ಆಗಿರ್ತದ. ಏನು ಆನ್ಲೈನ್ ಅಲ್ಲಿ ಗೇಮ್ ಆಡಬೇಕಾದಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇರೋದ್ರ ಮಕ್ಕಳು ಜಾಯ್ಸ್ಟಿಕ್ ಅನ್ನ ಬಳಸ್ತಾ ಇರ್ತಾರೆ. ಇದು ಯಾವ ರೀತಿಯಾಗಿರ್ತದ ಅಂದ್ರ, ಈ ಜಾಯ್ಸ್ಟಿಕ್ ಅನ್ನ ಒಂದು ಪಾಯಿಂಟಿಂಗ್ ಡಿವೈಸ್ ಅಂತ ಹೇಳಿ ಕರಿತೀವಿ. ಈಸ್ ಇಟ್ ರೈಟ್? ಜಾಯ್ಸ್ಟಿಕ್ ಅನ್ನ ಪಾಯಿಂಟಿಂಗ್ ಡಿವೈಸ್ ಅಂತ ಹೇಳಿ ಕರಿತಾ ಇದ್ವಿ. ಇದು ಆನ್ಲೈನ್ ಅಲ್ಲಿ ಗೇಮ್ ಆಡ್ಬೇಕಾದ ಸಂದರ್ಭದಲ್ಲಿ ಮಕ್ಕಳು ಬಳಸ್ತಿರ್ತಾರ. ನಾವು ಯಾವ ರೀತಿಯಾಗಿ ಗಾಡಿಗಳಿಗಿರ್ತಕ್ಕಂಥ ಗೇರ್ ಅನ್ನ ಗೇರ್ ಚೇಂಜ್ ಮಾಡ್ಬೇಕಾದ ಸಂದರ್ಭದಲ್ಲಿ ಏನು ಯೂಸ್ ಮಾಡ್ತಾ ಇರ್ತಾರಲ್ಲ ಡ್ರೈವರ್ಗಳು, ಆ ಟೈಪ್ ಏನಾಗಿರ್ತದ, ಜಾಯ್ಸ್ಟಿಕ್ ಇರ್ತದ. ಜಾಯ್ಸ್ಟಿಕ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್. ಅದಾದ ನಂತರದಲ್ಲಿ ಲೈಟ್ ಪೆನ್ ಇದು ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತದೆ ಅಂತೇಳಿ ಒಂದು ಟೈಮ್ ಪ್ರಶ್ನೆ ಕೇಳಿದ್ದ. ಬೆಳಕಿನ ತತ್ವದ ಆಧಾರದ ಮೇಲೆ ಕಾರ್ಯವನ್ನ ನಿರ್ವಹಣೆ ಮಾಡ್ತದ. ಪ್ರಸ್ತುತ ದಿನಮಾನದಲ್ಲಿ ತುಂಬಾ ಯೂಟ್ಯೂಬರ್ಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಂಟರ್ಗಳು ಏನ್ ಬಳಸ್ತಾ ಇದಾವಲ್ಲ,
ಡಿಜಿಟಲ್ ಬೋರ್ಡ್ಗಳು ಏನ್ ಮಾಡ್ತಾವ, ಲೈಟ್ ಪೆನ್ನಿನ ತತ್ವದ ಅಥವಾ ಬೆಳಕಿನ ತತ್ವದ ಆಧಾರದ ಮೇಲೆ ಏನ್ ಮಾಡ್ತಾವ, ಕಾರ್ಯವನ್ನು ಮಾಡ್ತಾವ. ಇದೇ ಲೈಟ್ ಪೆನ್ ಅಂತ ಅನ್ಕೊಳ್ರಿ. ಸಪೋಸ್ ಇದು ಆಪ್ಟಿಕಲ್ ಡಿವೈಸ್ ಅಂತ ಹೇಳಿ ಅನ್ಕೊಳ್ರಿ. ಈ ಆಪ್ಟಿಕಲ್ ಡಿವೈಸ್ ನ ಈ ಬೋರ್ಡ್ಗೆ ಏನಾದ್ರು ಟಚ್ ಮಾಡಿದಂತ ಸಂದರ್ಭದಲ್ಲಿ, ಸಪೋಸ್ ಈ ಬೋರ್ಡ್ ಏನಾದ್ರು ಡಿಜಿಟಲ್ ಆಗಿತ್ತಂದ್ರ ಅಲ್ಲಿ ಏನೋ ಒಂದು ಲೈಟ್ ಬ್ಲಿಂಕ್ ಆಗ್ತದ, ಒಂದು ಗ್ರೀನ್ ಲೈಟ್ ಏನಾಗಿರ್ತದ, ಬ್ಲಿಂಕ್ ಆಗ್ತದ. ಸೊ ಅಂತ ಸಾಧನಗಳಿಗೆ ನಾವೇನಂತ ಕರಿತೀವಿ ಅಂದ್ರ ಲೈಟ್ ಪೆನ್ ಅಂತ ಹೇಳಿ ಕರಿತೀವಿ. ಆಲ್ರೆಡಿ ಬಾರ್ ಕೋಡ್ ರೀಡರ್ ಅನ್ನ ಹೇಳಿದೀನಿ. ಏನು ಗೆರೆಯ ರೂಪದಲ್ಲಿ ಮುದ್ರಿತವಾದ ಪಠ್ಯಗಳನ್ನ ಸ್ಕ್ಯಾನ್ ಮಾಡಲು ಬಾರ್ ಕೋಡ್ ರೀಡರ್ ಅನ್ನ ಬಳಸ್ತಾರಂತ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ATM ಆಟೋಮೇಟೆಡ್ ಟೆಲ್ಲರ್ ಮಷೀನ್, ಆಟೋಮೆಟಿಕ್ ಅನ್ಕೊಂಡಿದ್ವಿ ನಾವು, ಬಟ್ ಆಟೋಮೆಟಿಕ್ ಟೆಲ್ಲರ್ ಮಷೀನ್ ಅಲ್ಲ, ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅಂತಂದೇಳಿ ನಾವು ನೋಡ್ತಾ ಇದೀವಿ. ಇಷ್ಟು ಪ್ರಶ್ನೆಗಳು ಏನಾಗ್ತಾ ಇರ್ತಾವ, ಏನು ಇನ್ಪುಟ್ ಡಿವೈಸ್ ಗಳ ಮೇಲೆ ಯಾವ ಟೈಪ್ ಪ್ರಶ್ನೆ ಬರ್ತಾವ, ನೀವು ಆನ್ಸರ್ ಅನ್ನ ಏನನ್ನ ಹಾಕ್ಬೇಕು. ಎಲ್ಲಾ ವಿಷಯಗಳನ್ನ ನಿರರ್ಗಳವಾಗಿ ಏನ್ ಮಾಡಿದೀನಿ, ಮಾತಾಡಿದೀನಿ. ಸೊ ಒಂದ್ ಅಥವಾ ಎರಡು ಬೇರೆ ನೀವೇನ್ ಮಾಡ್ರಿ, ವಾಪಸ್ ಕ್ಲಾಸ್ ಅನ್ನ ನೋಡ್ಕೊಂಡು ಪಾಸ್ ಮಾಡ್ಕೊಂಡು ಈ ಆನ್ಸರ್ ಅನ್ನ ಬರ್ದ್ಕೊಳ್ತಕ್ಕಂತ ಒಂದು ಕಾರ್ಯವನ್ನ ಮಾಡ್ರಿ. ಇದು ತುಂಬಾ ಈಸಿ ಇರ್ತದ. ಯಾವಾಗ ಅದೇನ ಕಲಿಯೋತನ ಏನು ಕೋಟಿ ವಿದ್ಯೆ ಕಲ್ತ ಮೇಲೆ ಮೇಟಿ ವಿದ್ಯೆ ಅಂತ ಹೇಳಿ ಕರಿತಾರ, ಹೌದಾ? ರೈತರ ಭಾಷೆಯಲ್ಲಿ ಕರಿತಿರ್ತಾರ. ಕಲೆತನ ಕೋಟಿ ವಿದ್ಯೆ, ಕಲ್ತ ಮೇಲೆ ಮೇಟಿ ವಿದ್ಯೆ ಅಂತ. ಮೇಟಿ ಅಂದ್ರ ರೈತರು ಕೆಲಸ ಮಾಡ್ತಕ್ಕಂಥದ್ದು, ರೈತರು ಮಾಡ್ತಕ್ಕಂಥ ಕೆಲಸ. ಅದು ಈಜಿ ಅನ್ಸ್ತೀವಿ ನಾವೆಲ್ಲರಿಗೂ. ಬಟ್ ಯಾವಾಗ ಕಲೆತನ ಅದು ಕಠಿಣ ಆಗಿರ್ತದೆ, ಕಲಿತಾದ ನಂತರದಲ್ಲಿ ಏನಾಗಿರ್ತದ, ಈಜಿ ಆಗಿರ್ತದ. ಯಾರೋ ನನ್ನ ಕ್ಲಾಸ್ ಅನ್ನ ನೋಡ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಇದರಿಂದ ಇನ್ಸ್ಪಿರೇಷನ್ ಆಗಿ ನೀವು ಒಂದು ಗೌರ್ಮೆಂಟ್ ಜಾಬ್ ಅನ್ನ ತೆಗೆದುಕೊಂಡು, ನಾನ್ ಯಾವ ರೀತಿಯಾಗಿ ನಿಂತು ನಿಮ್ ಜೊತೆ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್ ಅನ್ನ ನಿರರ್ಗಳವಾಗಿ ಮಾತಾಡ್ತಾ ಇದ್ದೀನಿ, ನಿರರ್ಗಳವಾಗಿ ವಿಷಯವನ್ನ ನಿಮ್ ಮುಂದೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅದರಿಂದ ಏನಿರ್ತದೆ, ತುಂಬಾ ಏನು ಪರಿಶ್ರಮ ಇರ್ತದ. ಪರಿಶ್ರಮ ಇದ್ದತ್ನಾಗ ಮಾತ್ರ ಏನಾಗ್ತದ, ನಾವು ಬೆಳಗ್ಲಿಕ್ಕೆ ಏನಾಗ್ತದ, ಸಾಧ್ಯ ಆಗ್ತದ. ಏನು ಕಲ್ಲಿದ್ದಲು ತಾನು ಸುಟ್ಟುಕೊಂಡು ಬೆಳಕನ್ನ ನೀಡಿದಂತೆ, ಏನು ದೀಪದಲ್ಲಿರ್ತಕ್ಕಂಥ ಬತ್ತಿ ತಾನು ಸುಟ್ಟು ಸೌದು ಬೆಳಕನ್ನ ನೀಡಿದಂತೆ ಏನಾಗ್ತದ, ಜ್ಞಾನ ಎಂಬುದು ಏನಾಗ್ತದ, ವಿಶಾಲವಾಗಿರ್ತಕ್ಕಂಥ ವಿಷಯ ಆಗಿರ್ತದ. ನಾವು ಯಾವಾಗ ಜ್ಞಾನವನ್ನ ಅನ್ಸ್ತಾ ಹೋಗ್ತಾ ಇದೀವಿ, ಅವಾಗ ನಮ್ಮಲ್ಲಿರ್ತಕ್ಕಂಥ ಜ್ಞಾನದ ಬುತ್ತಿ ಏನಾಗ್ತದ, ದೊಡ್ಡದಾಗಿ ಹೋಗ್ತದ. ಸೊ ನಾನ್ ನಿಮ್ ಜೊತೆ ಮಾತಾಡ್ತಿರ್ತೀನಿ ಅಂದ್ರೆ ಏನೋ ಒಂದು ವಿಷಯ ನಾನು ಏನ್ ಮಾಡಿರ್ತೀನಿ, ಕಲ್ತ್ಕೊಂಡಿರ್ತೀನಿ. ಅದಕ್ಕೆ ಸರ್ವಜ್ಞವ್ರು ಹೇಳ್ತಾರ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ನೋಡುತ್ತಾ ಕಲಿತು, ಕೆಲವೊಮ್ಮೆ ಮಾಡುತ್ತಾ ಕಲಿತು, ವಿದ್ಯೆದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ಕೊಡ್ತಾ ಇದ್ದಾರೆ. ಇಸ್ ಇಟ್ ರೈಟ್? ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ನೋಡುತ್ತಾ ಕಲಿತು, ಕೆಲವೊಮ್ಮೆ ಮಾಡುತ್ತಾ ಕಲಿತು, ವಿದ್ಯೆದ ಪರ್ವತವೇ ಆದ ಸರ್ವಜ್ಞ ಅಂತ. ಕಲಿಕೆ, ಲರ್ನಿಂಗ್ ಇಟ್ ಈಸ್ ಆನ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್. ಇಸ್ ಇಟ್ ರೈಟ್? ನೀವೆಲ್ಲರೂ ಅನ್ಕೊಂಡ್ಬಿಟ್ಟಿದ್ರಿ ಲರ್ನಿಂಗ್ ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಅನ್ಕೊಂಡಿದ್ದೀರಿ. ಬಟ್ ಅಕಾರ್ಡಿಂಗ್ ಟು ಸೈಕಾಲಜಿ ಲರ್ನಿಂಗ್ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಬಟ್ ಜೀವನದಲ್ಲಿ ನೋಡ್ಬೇಕಾದ ಸಂದರ್ಭದಲ್ಲಿ ಲರ್ನಿಂಗ್ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್. ಅದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರೋಸೆಸ್ ಆಗಿರ್ತದ. ಸೊ ಅದನ್ನ ಯಾರಿಂದ ಯಾವಾಗ ಬೇಕಾದ್ರೆ ಏನ್ ಮಾಡ್ಬೋದ, ಕಲಿಬಹುದಂತ ವಿಷಯ ಆಗಿರ್ತದ. ಸೊ ಇಷ್ಟೆಲ್ಲ ವಿಷಯಗಳನ್ನ ಏನ್ ಮಾಡಿದೀನಿ, ಮಾತಾಡಿದೀನಿ. ಟೋಟಲ್ ಅನಾಲಿಸಿಸ್ ಆಫ್ ಕ್ವಶನ್ ಪೇಪರ್ ಅಲ್ಲಿ 10 ಕ್ಲಾಸ್ ಅನ್ನ ಮಾಡಿಕೊಟ್ಟಿದ್ದೀನಿ. ಈ 10 ಕ್ಲಾಸ್ ಅಲ್ಲಿ ನಾನು ನಿಮ್ ಖಂಡಿತವಾಗಿ ಹೇಳ್ತಾ ಇದ್ದೀನಿ, 15 ಪ್ರಶ್ನೆಗಳು ಏನಾಗ್ತಾವ, ಬರ್ತಾವ. ಸೊ ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದ. ಉಳಿದಂತ ಕಾನ್ಸೆಪ್ಟ್ ಗಳನ್ನ ಇದು ಭಾಗ 1. ನಾನು ನಿನ್ನೆ ಅಥವಾ ಮೊನ್ನೆ 7 ಅಥವಾ 8ನೇ ಕ್ಲಾಸ್ ನಲ್ಲಿ ಹೇಳಿದ್ದೆ, 3 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಟ್ಟಿದ್ದೀನಿ. 1ನೇ ಭಾಗದಲ್ಲಿ 10 ಕ್ಲಾಸಸ್ಗಳು, 2ನೇ ಭಾಗದಲ್ಲಿ 10 ಕ್ಲಾಸ್ಗಳು, 3ನೇ ಭಾಗದಲ್ಲಿ 10 ಕ್ಲಾಸ್ಗಳು, 4ನೇ ಭಾಗದಲ್ಲಿ 10 ಕ್ಲಾಸ್ಗಳು, 5ನೇ ಭಾಗದಲ್ಲಿ 10 ಕ್ಲಾಸ್ಗಳನ್ನ ಈ ಟೈಪ್ ಡಿವೈಡೇಷನ್ ಮಾಡಿದ್ದೀನಿ ಅಂತ ಹೇಳಿದೀನಿ. ಈಗ 1ನೇ ಭಾಗದಲ್ಲಿ 10 ಕ್ಲಾಸ್ಗಳನ್ನ ಮುಗಿಸ್ಕೊಟ್ಟಿದ್ದೀನಿ. ಇನ್ನೇನು ನೆಕ್ಸ್ಟ್ ತರಗತಿಗಳಲ್ಲಿ ಏನ್ ಮಾಡ್ತೀನಿ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 10 ಕ್ಲಾಸ್ಗಳನ್ನ ಏನ್ ಮಾಡ್ತೀನಿ, ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನೇ ಡಿವೈಡೇಷನ್ ಮಾಡ್ತೀನಿ. ಒಂದಿನ ಸಂಧಿ ಹೇಳ್ಕೊಟ್ರೆ ಅದರಲ್ಲಿ ಕನ್ನಡ ಸಂಧಿಗಳು, ಇನ್ನೊಂದಿನ ಸಂಸ್ಕೃತ ಸಂಧಿಗಳು, ಒಂದಿನ ಸಮಾಸ ಹೇಳ್ಕೊಟ್ರೆ ಅದು ಏನೇನ್ ಬರ್ತದೆ ಎಲ್ಲ ವಿಷಯಗಳನ್ನ ಏನ್ ಮಾಡ್ತೀನಿ, ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಏನ್ ಮಾಡ್ತೀನಿ, ನಿಮಗೆ ಹೇಳ್ಕೊಡ್ತೀನಿ ಎಂಬ ನುಡಿ ನಮನದೊಂದಿಗೆ ಸ್ವಲ್ಪ ಲೈವ್ ಕ್ಲಾಸ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿದೀನಿ. ಲೈವ್ ಕ್ಲಾಸ್ ಮಾಡ್ಬೇಕಾದ ಸಂದರ್ಭದಲ್ಲಿ ಏನಾಗ್ತದ, ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಬೇಕಾಗಿರೋದ್ರಿಂದ ಸೊ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಸೊ ವಿಡಿಯೋವನ್ನ ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತ ಶೇರ್ ಮಾಡ್ರಿ. ಯಾರಿಗೋ ಒಬ್ರಿಗೆ ಅದು ಏನಾಗ್ತದ
ಯೂಸ್ ಆಗ್ತದೆ ಎಂಬ ನುಡಿ ನಮನದೊಂದಿಗೆ ಐ ಥಿಂಕ್ 1ರಿಂದ 10 ಕ್ಲಾಸ್ನಲ್ಲಿ ವಿವಿಧ ವಿಷಯಗಳನ್ನ ತೆಗೆದುಕೊಂಡು ಏನ್ ಮಾಡಿದೀನಿ, ನಿಮಗೆ ಹೇಳ್ಕೊಡ್ತಕ್ಕಂಥ ಕಾರ್ಯವನ್ನ ಮಾಡಿದೀನಿ. ಅದು ಎಲ್ಲೋ ಒಂದು ನಿಮ್ಮ ಪರೀಕ್ಷೆ ಸಂದರ್ಭದಲ್ಲಿ ಬಂದ್ರ ಅದೇ ನನಗೆ ಏನಾಗ್ತದ, ಆತ್ಮತೃಪ್ತಿಯನ್ನ ಮೂಡಿಸ್ತದ ಎಂಬ ಏನು ಮಾತಿನಂತೆ ಏನು ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅವರಿಗಾಗಿ ನಾವೇನು ಕೊಟ್ಟಿದ್ದೇವೆ ಎಂಬುದು ಏನಾಗ್ತದ, ಮುಖ್ಯ ಆಗ್ತದ. ಯಾರೋ ಒಬ್ರು ಮಹನೀಯರು ಹೇಳ್ತಾ ಇರ್ತಾರ, ಏನು ದೋಣಿಯನ್ನ ಬದಲಿಸುವ ಅವಶ್ಯಕತೆ ಇಲ್ಲ, ನೀ ಸಾಗುವ ದಿಕ್ಕನ್ನು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದರಾದೀತು ಅಂತಂದೇಳಿ. ದೋಣಿಯನ್ನ ಬದಲಿಸದ ಅವಶ್ಯಕತೆ ಇರಲ್ರಿ. ಇಟ್ ಮೀನ್ಸ್ ಬೇರೆ ಬೇರೆ ವಿಷಯಗಳನ್ನು ಚೇಂಜ್ ಮಾಡೋದಲ್ಲ, ನೀನು ಸಾಗುವ ದಾರಿಯನ್ನ ಅಥವಾ ನೀನು ಸಾಗುವ ದಿಕ್ಕನ್ನು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದರಾದೀತು. ದೋಣಿಯನ್ನು ಬದಲಿಸುವ ಅವಶ್ಯಕತೆ ಇಲ್ಲ, ನೀ ಸಾಗುವ ದಾರಿಯನ್ನು ಬದಲಾಯಿಸಿ ನೋಡು, ಏನು ದಿಕ್ಕನ್ನು ಬದಲಾಯಿಸಿ ನೋಡು, ನೀ ಸೇರುವ ದಡ ಎದರಾದೀತು ಅಂತ ಹೇಳಿ ಎಷ್ಟೊಂದು ಅರ್ಥಗರ್ಭಿತವಾದ ಮಾತಾಗಿರ್ತದ. ಸೊ ಹಾಗಾಗಿ ನಾನು ಪದೇ ಹೇಳ್ತಾ ಇರ್ತೀನಿ, ಏನು ವಿಷಯ ಎಲ್ಲಿಂದ ಬರ್ತಾ ಇದೆ ಅನ್ನೋದಕ್ಕಿಂತ ಅಥವಾ ಯಾವ ಸಾಧನದಿಂದ ಬರ್ತಾ ಇದೆ ಅನ್ನೋದಕ್ಕಿಂತ ಅದು ನಮ್ಗೆ ಎಷ್ಟು ಯೂಸ್ ಆಯ್ತು ಮತ್ತು ಯಾವ ವ್ಯಕ್ತಿಯಿಂದ ಬಂದಿದೆ ಅನ್ನೋದು ಏನಾಗ್ತದ, ಇಂಪಾರ್ಟೆಂಟ್ ಆಗ್ತದ. ನೀವು ಕೀಬೋರ್ಡ್ ಅಲ್ಲಿ ನಾವು ಮಾತಾಡಿ ಹಲೋ ಅಂದ್ರೂ ಅದು ಹಲೋ ಅಂತಾನೆ ಕೇಳಿಸ್ತದ. ಇನ್ನು ಸ್ಮಾರ್ಟ್ ಫೋನ್ ಏನು ಐಫೋನ್ ಅಲ್ಲಿ ಮಾತಾಡಿದ್ರು ಹಲೋ ಅಂತಾನೆ ಕೇಳಿಸ್ತದ. ಬಟ್ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ, ನನ್ನಲ್ಲಿ ಏನು ಮಾಡರ್ನ್ ಮಟೀರಿಯಲ್ಸ್ ಇಲ್ಲದೆ ಇದ್ರು ಸೊ ಏನ್ ಮಾಡಿದೀನಿ, ತುಂಬಾ ಕ್ಲಾಸ್ ನಿಮ್ಗೆ ಏನ್ ಮಾಡಿದೀನಿ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಬಟ್ ಅದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೀರ ಅನ್ನೋದು ನಿಮ್ ಮೇಲೆ ನಿಂತಿರ್ತ. ಟೋಟಲ್ ಕ್ಲಾಸ್ 1ರಿಂದ ಕ್ಲಾಸ್ ಏನ್ ಮಾಡಿದೀನಿ 10ರವರೆಗೆ ಕ್ಲಾಸ್ ಅನ್ನು ಏನ್ ಮಾಡ್ಕೊಟ್ಟಿದ್ದೀನಿ. ಎಲ್ಲಾ ಕ್ಲಾಸ್ಗಳನ್ನ ವೀಕ್ಷಣೆ ಮಾಡಿ ಅದರಿಂದ ಬರ್ತಕ್ಕಂಥ ಜ್ಞಾನವನ್ನ ತೆಗೆದುಕೊಳ್ರಿ ಎಂಬ ನುಡಿ ನಮನದೊಂದಿಗೆ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಆನ್ಲೈನ್ ಸೆಷನ್ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 10 ಕ್ಲಾಸಸ್ ಅನ್ನ ಏನ್ ಮಾಡ್ಕೊಡ್ತೀನಿ ಎಂಬ ಮಾತಿನೊಂದಿಗೆ ಇಂದಿನ ಆನ್ಲೈನ್ ಸೆಷನ್ ಮುಗಿಸ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.